ನಾನು ಸಿಎಂಗೆ ಯಾವುದೇ ಸಲಹೆ ನೀಡೋದಿಲ್ಲ, ಮುಂದಿನ 3 ತಿಂಗಳು ಬೆಂಗಳೂರಿಗೆ ಹೋಗೋದಿಲ್ಲ ಅಂತ, ಕಲಬುರಗಿಯಲ್ಲೇ ಇದ್ದು ಚುನಾವಣೆಗೆ ಓಡಾಡ್ತೀನಿ ಅಂತ ಶಾಸಕ BR ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. BR ಪಾಟೀಲ್ ಮಾತಿನ ಹಿಂದಿನ ಮರ್ಮವೇನು ಹಾಗಾದ್ರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ಸಂಕ್ರಾಂತಿಯ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಕ್ರಾಂತಿ ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆಗಳಿದೆ. ಒಂದು ಕಡೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಲೋಕಸಮರದ ಬಳಿಕ ಸಚಿವ ಸ್ಥಾನ ಫಿಕ್ಸ್ ಅಂತ ಸ್ವತಃ ಸಿಎಂ ಭರವಸೆ ಕೊಟ್ಟಿದ್ದಾರೆ ಅಂತಿದ್ದಾರೆ. ಮತ್ತೊಂದು ಕಡೆ ಇನ್ನು 3 ತಿಂಗಳು ನಾನು ಬೆಂಗಳೂರಿಗೆ ಹೋಗಲ್ಲ ಅಂತ BR ಪಾಟೀಲ್ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಇಬ್ಬರಿಗೂ ಕೂಡ ಸಚಿವ ಸ್ಥಾನದ ಭರವಸೆಯನ್ನ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರಾ? ಆ ಕಾರಣಕ್ಕೆ ಈ ಮಾತುಗಳನ್ನು ಆಡ್ತಿದ್ದಾರೆ ಶಾಸಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ಯಾರು ಹೋರಾಟಕ್ಕೆ ಮುಂದುವರಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸು ಮಾಡಿರ್ತಾರೆ. ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ, ಹೋರಾಟ ಮಾಡ್ಬೇಕಾಗ್ತದೆ. ದಯಮಾಡಿ ನಾನು ಹೇಳ್ತೀನಿ, ಇವತ್ತು ಅದು ವಿಶೇಷವಾಗಿ ನಾನು 3 ತಿಂಗಳ ಕಾಲ ನಾನು ಸಲಹೆ ಕೊಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗಲ್ಲ. 3 ತಿಂಗಳ ಕಾಲ ನೀವು ಸೇರಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ, ಅದು ಕಲಬುರಗಿಯಲ್ಲಿ ಮತ್ತು ಬೀದರ್ನಲ್ಲಿ, ರಾಯಚೂರಿನಲ್ಲಿ, ನಾವು ಕಲ್ಯಾಣ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೇಬೇಕು ಅನ್ನುವಂಥ ಛಲ ತೊಟ್ಟು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಜನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾನೆ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಸಂಕ್ರಾಂತಿಯ ಬಳಿಕ ಸಂಕ್ರಾಂತಿ ಸೃಷ್ಟಿಯಾಗೋ ಸಾಧ್ಯತೆಗಳು, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಶಾಸಕರ ಮಾತುಗಳು, ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಖಂಡಿತ ಸುದ್ದಿ. ಯಾಕಂದ್ರೆ ಸಂಕ್ರಾಂತಿ ಬಳಿಕ ಒಂದಷ್ಟು ಬದಲಾವಣೆಗಳು, ಅದಕ್ಕಿಂತ ಮುಂಚಿತವಾಗಿ ಲೋಕಸಭಾ ಚುನಾವಣೆ ಇದೆಯಲ್ಲ, ಚುನಾವಣೆ ಬಳಿಕ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ಸರ್ಕಸ್ ಏನಿದೆ, ಈಗ ನಡೀತಾ ಇದ್ದಕ್ಕಂತಹ ಒಂದಷ್ಟು ಅಸಮಾಧಾನಗಳೇನಿದಾವೆ ಅವು ಕೂಡ ಇನ್ನಷ್ಟು ಉಲ್ಬಣಕ್ಕೆ ಆಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನ ಲೋಕಸಭಾ ಚುನಾವಣೆ ಬಳಿಕ ಪಟ್ಟಣ ಹಿಡ್ಕೊಂಡು ಕೂರ್ತಾರೆ. ಈ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಇರ್ಬೋದು, BR ಪಾಟೀಲ್ ಇರ್ಬೋದು, ಇನ್ನೊಂದಷ್ಟು ಹಿರಿಯ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಈ ಬಾರಿ ಅವಕಾಶ ಕೊಡ್ಲೇಬೇಕು, ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೊಂದು ಈಗಿರ್ತಕ್ಕಂಥ ಸಚಿವರೇನಿದ್ರೆ ಅವ್ರಿಗೊಂದು ರೀತಿಯಾದಂತಹ ಟಾರ್ಗೆಟ್ ಇದ್ದಾಗೆ, ಅವ್ರಿಗೆ ಈಗಾಗಲೇ ಒಂದಷ್ಟು ಕ್ಷೇತ್ರಗಳನ್ನ ವಹಿಸಿಕೊಡ್ಲಾಗಿದೆ. ಆ ಕ್ಷೇತ್ರದಲ್ಲಿ ಅವ್ರು ಏನಾದ್ರು ಗೆಲ್ಲಿಸ್ ಕೊಡದೆ ಹೋದ್ರೆ ಅವರನ್ನ ಕೈಬಿಟ್ಟು ಹೊಸದಾಗಿ ಒಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅರ್ಹತೆ ಇರೋರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಹಿಂದಿನಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಒಂದಷ್ಟು ವೈಮನಸ್ಸುಗಳು ಉಂಟಾಗಿ ಈಗಿರ್ತಕ್ಕಂಥ ಸಚಿವರನ್ನ ಕೈಬಿಟ್ಟು ಅವರು ರೇಬಲ್ ಆಗಿ ಮತ್ತೊಂದಷ್ಟು ನಡೆಗಳನ್ನು ಏನಾದ್ರು ಅಂತಿದ್ರೆ, ಏನು ನಾವು ಹೇಳ್ತಾ ಇದ್ದೇವೆ ಸಂಕ್ರಾಂತಿ ಬಳಿಕ ಸಂಕ್ರಾಂತಿ ಆಗ್ಬಹುದು ಅನ್ನುವಂಥದ್ದು, ಆಗ ಒಂದಷ್ಟು ಮಾತುಗಳಿಗೆ ಖುಷಿ ಕೊಡ್ತಾ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಶಿಂದೆ ಮತ್ತು ಅಜಿತ್ ಪವಾರ್ ಕಾಂಗ್ರೆಸ್ ಪಕ್ಷದಿಂದ ಹೊರ ಹೊಮ್ತಾರೆ ಅಂತ. ಅಂತಹ ಬೆಳವಣಿಗೆಗಳು ಕೂಡ ಲೋಕಸಭಾ ಚುನಾವಣೆ ಬಳಿಕ ನೋಡೋಕೆ ಕಾಣ್ಸಿಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವೈಮನಸ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕಾಗಿರ್ಬೋದು, ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರ ಆಗಿರ್ಬೋದು. ಹಾಗಾಗಿ ಸಾಕಷ್ಟು ಸಚಿವರು ಒಂದಷ್ಟು ವಿಚಾರವಾಗಿ ಅಸಮಾಧಾನ ಅಂತೂ ಗೊಂಡಿರುವಂತ ನಿಜ. ಹಾಗಾಗಿ ಒಂದು ಸಚಿವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರು ಒಂದಷ್ಟು ಅಸಮಾಧಾನಗಳು ಉಂಟಾಗ್ತಾ ಇದಾವೆ, ಇನ್ನೊಂದ್ ಕಡೆ ಅವರನ್ನ ಕೈ ಬಿಟ್ಟರು ಕೂಡ ಅಸಮಾಧಾನಗಳು ಉಂಟಾಗ್ತಾ ಇದಾವೆ. ಹಾಗಾಗಿ ಅವರು ಒಂದಷ್ಟು ಜನ ಅಸಮಾಧಾನಗೊಂಡು ಕಾಂಗ್ರೆಸ್ ಇಂದ ಹೊರ ಬರ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಸರ್ಕಾರಕ್ಕೆ ಒಂದಷ್ಟು ಏಟ್ ಕೊಡಬಹುದಾದಂತ ಕೆಲಸಗಳು ಲೋಕಸಭಾ ಚುನಾವಣೆ ಬಳಿಕ ನಡೆಯುತ್ತೆ ಅನ್ನುವಂಥದ್ದು ಮಾಹಿತಿ ಇದಾವೆ. ಓಕೆ.